ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟು ಮತ್ತು ಗುಡ್ ಸರ್ಕ್ಯುಲರ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೊಂದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 24-25ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿ ರಿಜಿಸ್ಟರ್ ನಂಬರ್ ಹೊಡೆದಾಗ ಅವ್ರ ಡೀಟೇಲ್ಸ್ಗಳು ಫೆಚ್ ಆಗಬೇಕು. ಆ ಬಗ್ಗೆ ಏನಪ್ಪ ಅಂದರೆ ಮ್ಯಾಪಿಂಗ್ ಕೂಡ ಮಾಡಬೇಕಾಗತ್ತೆ SSP ಪೋರ್ಟಲ್ಗೆ. ನಿಮ್ಮ ಬೋರ್ಡ್ ಅಥವಾ ಯೂನಿವರ್ಸಿಟಿ ಅಥವಾ UECMS ಕಡೆಯಿಂದ SSPಗೆ ಮ್ಯಾಪಿಂಗ್ ಮಾಡಿದ್ರೆ ಮಾತ್ರ ಏನಪ್ಪ ಅಂದರೆ ವಿದ್ಯಾರ್ಥಿ ಡೇಟಾ ಫೆಚ್ ಆಗುತ್ತೆ. ಅದನ್ನು ಮಾಡಬೇಕು ಅಂತ ಅಧಿಕೃತವಾಗಿ ಒಂದು ಸರ್ಕ್ಯುಲರ್ ಕೂಡ ಬಿಟ್ಟುಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಧಿಕೃತವಾಗಿ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ. ಇಲ್ಲಿ ಏನು ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಪಾಲಿಟೆಕ್ನಿಕ್ನಲ್ಲಿ ಪ್ರವೇಶ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ SSP ID ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರ್ನ DT1 ಪೋರ್ಟಲ್ನಲ್ಲಿ ಸರಿಯಾಗಿ ಮ್ಯಾಪಿಂಗ್ ಮಾಡುವ ಕುರಿತು ಅಂತಲೂ ಕೂಡ ಕೊಟ್ಟಿದ್ದಾರೆ. 24-25ನೇ ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಪಾಲಿಟೆಕ್ನಿಕ್ನಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡ್ತಾ ಇರೋ 1ನೇ 2ನೇ ವರ್ಷ ಮತ್ತು 3ನೇ ವರ್ಷದ ಅರ್ಹ ವಿದ್ಯಾರ್ಥಿಗಳು ವಿವಿಧ ಯೋಜನೆಯಡಿ ವಿದ್ಯಾರ್ಥಿ ವೇತನ ಪಡೆಯಲಿಕ್ಕೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಎಲ್ಲ ವಿದ್ಯಾರ್ಥಿಗಳ ಬೋನಿಫೈಡ್ ಡೇಟಾವನ್ನು SSP ಅವರಿಗೆ API ಮೂಲಕ ಸಲ್ಲಿಸಬೇಕಾಗಿದ್ದು, ಅದರಂತೆ ವಿದ್ಯಾರ್ಥಿ ಬೋನಿಫೈಡ್ ಡೇಟಾವನ್ನು ಕಳುಹಿಸಿಕೊಡಬೇಕಾಗುತ್ತೆ. ಆದರೆ ಕಳುಹಿಸಿಕೊಡಲಾಗಿರೋ ಕೆಲವು ವಿದ್ಯಾರ್ಥಿ ಬೋನಿಫೈಡ್ ಡೇಟಾದಲ್ಲಿ ಕೋರ್ಸು, ಇಯರ್ ಆಫ್ ಸ್ಟಡಿ ತಪ್ಪಾಗಿ ನಮೂದರಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಕರೆಕ್ಟಾಗಿ ಮ್ಯಾಪಿಂಗ್ ಕೂಡ ಮಾಡಬೇಕು. DT1 ಪೋರ್ಟಲ್ನಲ್ಲಿ SSP IDನ ವಿದ್ಯಾರ್ಥಿ SSP ID ಮತ್ತು DT1 ಪೋರ್ಟಲ್ ಎರಡೂ ಕೂಡ ಮ್ಯಾಪಿಂಗ್ ಮಾಡಿ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕಳಿಸ್ಕೊಡಬೇಕು. ಇದರಿಂದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ ಕೂಡ ಅವರಿಗೆ ಇನ್ ಟೈಮಲ್ಲಿ ಸ್ಯಾಂಕ್ಷನ್ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸಂಸ್ಥೆಯರು ಕೂಡ ಈಗಾಗಲೇ DT1 ಪೋರ್ಟಲ್ನಲ್ಲಿ SSP ಕಾಲಮ್ನಲ್ಲಿ ವಿದ್ಯಾರ್ಥಿಗಳು SSP IDಯನ್ನು ಮ್ಯಾಪಿಂಗ್, ಕೋರ್ಸು ಮತ್ತು ಯಾವ ಇಯರ್ ಅಡ್ಮಿಷನ್ ಮಾಡಿದ್ದಾರೆ, ಪ್ರಮೋಟ್ ಆಗಿದ್ದಾರೋ ಅಥವಾ ಫೀಸ್ ಎಷ್ಟು ಕಟ್ಟಿದ್ದಾರೆ, ಯಾವ ಬ್ರ್ಯಾಂಚು ಏನು ಮತ್ತು ಅನ್ನೋದನ್ನು ಕೂಡ ಎಲ್ಲ ಡೀಟೇಲ್ಸ್ನ ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಮೂದಿಸಬೇಕಂತ ತಿಳಿಸುತ್ತಾ ವಿದ್ಯಾರ್ಥಿ SSP IDನ ಮ್ಯಾಪಿಂಗ್ ಮಾಡಿರುವುದಿಲ್ಲೋ ಅಥವಾ SSP ID ಅಥವಾ ಕೋರ್ಸ್ ಇಯರ್ನ ಸರಿಯಾಗಿ ಮ್ಯಾಪಿಂಗ್ ಮಾಡಲು ತಿಳಿಸಲಾಗಿದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿ ಡೀಟೇಲ್ಸ್ನ ಮತ್ತೊಂದು ಸಾರಿ ಫೆಚ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮ್ಯಾಪಿಂಗನ್ನು ಕರೆಕ್ಟ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಲೂ ಕೂಡ ಅಧಿಕೃತವಾಗಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ವೇಟ್ ಮಾಡ್ತಾಯಿದ್ರು, ಸೊ ಅವರಿಗೆಲ್ಲ ಇದೊಂದು ಬಿಗ್ ಅಪ್ಡೇಟ್ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.